ಹೌದು, ಈ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬ ಹಿಂದೆ ಮುಂದೆ ಜೊತೆಯಾಗಿ ಬರುತ್ತಿದ್ದು, ಹಿಂದೂಗಳು ಮತ್ತು ಮುಸ್ಲಿಮರು ತಮ್ಮ ತಮ್ಮ ಪವಿತ್ರ ಹಬ್ಬಗಳನ್ನು ಆಚರಿಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಆದರೆ ಈ ಹಬ್ಬಗಳ ವೇಳೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಸೌಹಾರ್ದತೆಗೆ ಧಕ್ಕೆ ತರುವ ಅಥವಾ ಇನ್ನಿತರೆ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ನಗರಕ್ಕೆ ಬರುವ ರಸ್ತೆಗಳಿಗೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ವಾಹನಗಳನ್ನು ಮತ್ತು ಸವಾರರನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬ ಹಿಂದೆ ಮುಂದೆ ಇರುವ ಕಾರಣ ಜನಸಂದಣಿ ಹೆಚ್ಚಾಗೋದ್ರಿಂದ ಈ ವೇಳೆ ಯಾರಿಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ರಂಜಾನ್ ಹಬ್ಬ ನಡ್ತಾ ಇದೆ. ಐದರ್ 30th or 31st ಈದ್ ಆಗುತ್ತೆ, ರಂಜಾನ್ ಈದ್ ಆಗುತ್ತೆ. ಆ ವಿಚಾರ ಬಗ್ಗೆ ಕೂಡ ನಾವು ಎಲ್ಲ ಸ್ಟೇಷನ್ಸಲ್ಲಿ ಪೀಸ್ ಕಮಿಟಿ ಮೀಟಿಂಗ್ಸ್ ಮಾಡಿದ್ದೀವಿ. ಎಲ್ಲರಿಗೆ ಕರೆದು ಅವ್ರ ಜೊತೆಗೆ ಸಹಕಾರ ತಗೊಂಡಿದ್ದೀವಿ. ಅವ್ರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ ಕಿ ಯಾವುದು ಅಹಿತಕರ ಘಟನೆ ವಗೇರೆ ಆಗಬಾರ್ದು. ನಮಗೆ ಕೂಡ ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಸೊ ಆ ವಿಚಾರ ಬಗ್ಗೆ ನಾವು ಈದ್ ಹಬ್ಬದು ಕೂಡ ಈ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ನಿನ್ನೆ ಕೂಡ ಶಬೆಗೆ ಹಾಜರಾಗಿದೆ ರಾತ್ರಿ. ಆ ಟೈಮ್ಗೆ ಕೂಡ ನಾವು ಎಲ್ಲ ಆಫೀಸರ್ಸ್ ನಾವು ರೌಂಡ್ ಮಾಡಿದ್ದೀವಿ, ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಯಾವುದು ಅಹಿತಕರ ಘಟನೆ ಆಗಿಲ್ಲ ನಮ್ಮಲ್ಲಿ. ಅದೇ ರೀತಿಯ ನಾವು ಕಂಟಿನ್ಯೂ ಮಾಡ್ತೀವಿ ಅದನ್ನು. ಸೊ ಈದ್ ಹಬ್ಬ ದಿನ ಅಲ್ಲಿ ಕೂಡ ನಾವು ಹೆಚ್ಚಾಗಿ ಬಂದೋಬಸ್ತ್ ಮಾಡ್ತೀವಿ. ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸಲ್ಲಿ, ಎಲ್ಲ ಮಸ್ಜಿದಿಯಲ್ಲಿ, ಪ್ರೇಯರ್ ಪ್ಲೇಸಸಲ್ಲಿ ಎಲ್ಲ ಕಡೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟಾಫ್ ಹಾಕ್ತೀವಿ. ಆಫೀಸರ್ಸ್ ರೌಂಡ್ ಮಾಡ್ತಾರೆ. ಮತ್ತು 3 KSRP ಪ್ಲಾಟೂನ್ ಬರ್ತಾ ಇದೆ. ಮತ್ತು ಎಲ್ಲ ಕಡೆ DR ಪಾರ್ಟಿ ಕೂಡ ಕೊಡ್ತೀನಿ. 100 ಹೋಮ್ ಗಾರ್ಡ್ಸ್ಗೆ ಕೂಡ ನಾವು ರಿಕ್ವೆಸಿಷನ್ ಕೊಟ್ಟಿದ್ದೀವಿ. ಸೊ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ ಹಾಕ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತೀವಿ. ಇನ್ನು ಭಾನುವಾರ ಯುಗಾದಿ, ಸೋಮವಾರ ರಂಜಾನ್ ಹಬ್ಬ ಇರೋದ್ರಿಂದ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಟ್ಟೆಚ್ಚರ ವಹಿಸಿದ್ದು, ಮಸೀದಿಗಳ ಮುಂದೆ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸರು ಬಿಡುಬಿಟ್ಟಿದ್ದಾರೆ. ನೋಡಿ, ಆಲ್ರೆಡಿ ನಮ್ಮಲ್ಲಿ ಪೀಸ್ಫುಲ್ ಇದೆಯಾ, ಯಾವುದು ಈ ಥರದ್ದು ಸಮಸ್ಯೆ ಇಲ್ಲ. ಎಲ್ಲ ಹಿಂದೂಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಎಲ್ಲ ಕಮ್ಯುನಿಟಿ ನಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಪೊಲೀಸ್ ಜೊತೆಗೆ ಚೆನ್ನಾಗಿ ಅವ್ರದ್ದು ರಿಲೇಷನ್ ಇದೆ, ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯ ನಾವು ಪೀಸ್ ಕಮಿಟಿ ಮೀಟಿಂಗ್ಸ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸಲ್ಲಿ. ಯಾರ ಮೇಲೆ ನಮಗೆ ಡೌಟ್ ಇದೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಮತ್ತು ಯಾರು ಒಳ್ಳೆಯದು ಅವರು ಇದ್ದಾರೆ, ಅವ್ರಿಗೆ ರಿಲಿಜಿಯಸ್ ಲೀಡರ್ಸ್ ಇದ್ದಾರೆ, ಅವರಿಗೆ ಕರೆದು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ ಕಿ ಯಾವುದು ಅಹಿತಕರ ಘಟನೆ ವಗೇರೆ ಅವ್ರ ಗಮನಕ್ಕೆ ಬರುತ್ತೆ. ಸೊ ದಯವಿಟ್ಟು ಪೊಲೀಸ್ ಗಮನಕ್ಕೆ ಹೇಳಬೇಕು. ಸೊ ಅದೇ ರೀತಿಯ ನಾವು ಒಂದು ಸ್ಟ್ರಿಕ್ಟ್ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ಡೆಫಿನೆಟ್ಲಿ ವಿ ಆರ್ ಹೋಪ್ಫುಲ್. ನಂಬಿಕೆ ಇದೆ ನಮಗೆ ಕಿ ಯಾವುದು ಲಾ ಆ್ಯಂಡ್ ಆರ್ಡರ್ದು ಸಮಸ್ಯೆ ಮತ್ತು ಪೀಸ್ಫುಲ್ ಕಂಡೀಷನ್ ಕಂಟಿನ್ಯೂ ಆಗುತ್ತೆ. ಆ ಥರ ನಾವು ಕೆಲಸ ಮಾಡ್ತೀವಿ. ಇನ್ನು ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಎಲ್ಲೆಡೆ ಸರ್ಪಗಾವಲು ಹಾಕಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.